ನಮಸ್ತೆ ಕರ್ನಾಟಕ. ಆರೋಹಿ ಮತ್ತೆ ಜಗಳ ಶುರು ಮಾಡ್ತಾಳೆ ಅಂತ ಅರ್ಜುನ್ ನಗ್ತಾ ಅವಳನ್ನು ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋದ. ರೆಸ್ಟೋರೆಂಟ್ ಎದುರು ಗಾಡಿ ನಿಲ್ಲಿಸಿದವನು ಸಮಯ ನೋಡ್ತಿದ್ದ. ಇನ್ನು 2 ಗಂಟೆ ಕೆಲಸ ಬಾಕಿ ಇತ್ತು. ತನ್ನ ಕನ್ನಡಕ ಸರಿ ಮಾಡಿಕೊಂಡವನು ಇಳಿದು ಅವಳ ಸೈಡ್ ಡೋರ್ ತೆಗೆಯಲು ಕೋಪದಲ್ಲಿ ಇಳಿದಿದ್ಲು. ಅವಳ ಬ್ಯಾಗ್ ಎಲ್ಲವನ್ನ ಕಾರಿಂದ ಎತ್ಕೊಂಡು ಅವಳನ್ನು ಕರ್ಕೊಂಡು ಕ್ಯಾಬಿನ್ ಒಳಗೆ ಹೋಗಿದ್ದ. ಅವಳ ಬ್ಯಾಗ್ ಎಲ್ಲವನ್ನ ಇಟ್ಟು ಅವಳನ್ನು ಅಲ್ಲೇ ಸೋಫಾ ಮೇಲೆ ಕೈ ಹಿಡಿದು ಕೂರಿಸ್ದ. ಚಿನ್ನು ಕೂತ್ಕೋ ಸ್ವಲ್ಪ ಎಂದು ಹೇಳಿದ್ದ. ಅವಳ ಮುಖದಲ್ಲಿದ್ದ ಆಯಾಸ ಅರ್ಜುನ್ಗೆ ಗೊತ್ತಾಗಿತ್ತು. 9 ತಿಂಗಳು ಸಂಪೂರ್ಣ ತುಂಬಿ ತಾಯಿಯಾಗುವ ಕ್ಷಣಕ್ಕೆ ಕೆಲವು ದಿನ ಬಾಕಿ ಇತ್ತು. ಅವಳ ಆಯಾಸವಾದ ಮೊಗವನ್ನು ತನ್ನ ಕರ್ಚೀಫಿಂದ ಒರೆಸುತ್ತಾ ತನ್ನ ಕೆಲಸದ ಸರ್ವರಿಗೆ ಒಂದು ಫ್ರೆಶ್ ಜ್ಯೂಸ್ ಮಾಡಿಕೊಂಡು ಬರಲು ಹೇಳ್ದ. AC ಆನ್ ಮಾಡಿ ಕಾಲು ಚಾಚಿ ಸೋಫಾದಲ್ಲಿ ಹೊರಗೆ ಮಲಗಿದವಳು ಪಕ್ಕ ಕುಳಿತು ಅವಳ ಕಾಲನ್ನು ತನ್ನ ತೊಡೆ ಮೇಲೆ ಇಟ್ಕೊಂಡ. ಅವಳು ಕಣ್ಣು ಮುಚ್ಚಿ, ಅಬ್ಬಾ ಅರ್ಜುನ್, ಎಷ್ಟು ಸುಸ್ತಾಗ್ತಿದೆ ರೀ, ನಿಮ್ಮ ಮಗ ಹೊಟ್ಟೆಲಿ ಎಷ್ಟು ಕಾಟ ಕೊಡ್ತಾನೆ ಎಂದವಳ ಕಾಲಿನ ಸಾಕ್ಸ್ ತೆಗೆದು ಅಲ್ಲೇ ಇದ್ದ ಟಿಶ್ಯೂ ಪೇಪರ್ನಿಂದ ಕಾಲೆರಡನ್ನು ಚೆನ್ನಾಗಿ ಒರೆಸಿ ಮೃದುವಾಗಿ ಒತ್ತಿದ. ಅವಳು ಹಾಯಾಗಿ ಉಫ್ ಎಂದು ಕಣ್ಬಿಡಲು ಅರ್ಜುನ್ ನಗುತ್ತಾ, ಲೇ ಕುಳ್ಳಿ, ಮಗ ಅಲ್ಲ ಮಗಳು, ಅರ್ಥ ಆಯ್ತಾ ಎಂದು ಹೇಳಿ ಕಣ್ಣು ಹೊಡೆದಿದ್ದ. ಆದರೆ ಅವಳ ಹೊಟ್ಟೆಯಲ್ಲಿ ಬೆಳೆಯುವ ಹೆಣ್ಮಗು ಆರೋಗ್ಯವಾಗಿ ಕೈ ಸೇರಲಿ ಎಂದು ಮನಸ್ಸಲ್ಲೇ ಬೇಡಿದ್ದ. ಮೆಲ್ಲ ಅವಳ ಪಾದಕ್ಕೆ ಬ್ಯಾಗಿಂದ ಮಾಯ್ಶ್ಚರೈಸರ್ ತೆಗೆದು ಕ್ರೀಮ್ ಹಚ್ಚುತ್ತಾ ಪುಟ್ಟ ಬೆರಳುಗಳನ್ನು ಮಸಾಜ್ ಮಾಡಿದ. ಅರ್ಜುನನ್ನು ನೋಡುತ್ತಾ ಕಳೆದು ಹೋದ ಆರೋಹಿ ತನ್ನ ಮನದಲ್ಲಿ, ಇದು ನೀನಲ್ಲ ಅರ್ಜುನ್, ನೀನು ಈ ದೇಶಕ್ಕೆ ಬಂದಿರ್ಬೋದು, ಆದರೆ ನಿನ್ನ ಮನಸ್ಸು ಎಲ್ಲಿದೆ ನನಗೆ ಗೊತ್ತು ಕಣೋ. ಹೇಗಾದರೂ ಸರಿ ಭಾರತಕ್ಕೆ ಮತ್ತೆ ಹೋಗಲೇಬೇಕು. ನನ್ನ ಹತ್ರ ಇರೋದು ಇನ್ನು 1 ವಾರ. ಈ ನಿನ್ನ ಮಗಳು ಅಲ್ಲೇ ಹುಟ್ಟಬೇಕು. ನನ್ನ ಪ್ಲ್ಯಾನ್ ಏನಾಯಿತು ಕೇಳಬೇಕು ಎಂದು ಯೋಚಿಸುತ್ತಾ ಕುಳಿತಳು. ಅರ್ಜುನ್ ಅವಳ ಕಾಲನ್ನು ಬಿಟ್ಟು ಎದ್ದು ನಿಂತ. ಕನ್ನಡಕ ಸರಿ ಮಾಡಿಕೊಳ್ಳುತ್ತಾ ಮನಸ್ಸಲ್ಲಿ ಬೇಡದೇ ಇರೋ ಯೋಚನೆ ಮಾಡೋದು ಬಿಡು ಆರೋಹಿ. ನಮ್ಮ ಮಗು ಬಗ್ಗೆ ಮಾತ್ರ ಯೋಚಿಸು. ಮಗು ಹುಟ್ಟಿದ ಮೇಲೆ ನಮ್ಮಿಬ್ಬರಿಗೆ ಜವಾಬ್ದಾರಿ ಹೆಚ್ಚಿದೆ. ಹಾಗೆ ನನ್ನ ಮಗಳನ್ನು ಯಾವುದೇ ಕಾರಣಕ್ಕೂ ನಾನು ಕಳೆದುಕೊಳ್ಬಾರ್ದು ಅಂದರೆ ಈ ದೇಶ ಮಾತ್ರ ಸೂಕ್ತ ಎಂದು ಸರ್ವರ್ ತಂದುಕೊಟ್ಟ ಜ್ಯೂಸನ್ನು ಅವಳ ಕೈ ಕೊಡುತ್ತಾ, ಕುಡಿದು ರೆಸ್ಟ್ ತಗೋ ಚಿನ್ನ, ಇನ್ನು 2 ಗಂಟೆ ಅಷ್ಟೇ, ಕೆಲಸ ಮುಗಿಸಿ ಬರ್ತೀನಿ, ಆಯ್ತೀಗ ಆರಾಮಾಗಿ ಕಣ್ಮುಚ್ಚು ಎಂದು ಹೇಳಿ ಬಾಗಿಲಾಕಿ ಹೊರ ಹೋಗಿದ್ದ. ಆರೋಹಿ ಜ್ಯೂಸ್ ಕುಡಿದು ತನ್ನ ಮೊಬೈಲಿಂದ ಕರೆ ಮಾಡಿದ್ಲು. ರಾಹು, ಏನಿದು, ಎಲ್ಲಿ ಅರ್ಜುನ್ ಯಾವ ರಿಯಾಕ್ಷನ್ ಕೊಡದೆ ಫ್ರೀ ಆಗಿದ್ದಾನೆ ಅಂತ ಕೇಳಿದ್ಲು. ರಾಹುಲ್ ತನ್ನ ಆಫೀಸಲ್ಲಿ ವರ್ಕ್ ಮಾಡ್ತಾ, ಆರೋಹಿ ಚಿನ್ನಮ್ಮ, ನಮ್ಮ ಪ್ಲ್ಯಾನ್ ಎಲ್ಲವೂ ಫ್ಲಾಪ್. ಆ ನಿನ್ನ ಗಂಡ ಸಾಮಾನ್ಯಕ್ಕೆ ಬಗ್ಗಲ್ಲ. ಆ ಫಾರಿನ್ ಜೋಡಿಗಳ ದುಡ್ಡು ಕೂಡ ವಾಪಸ್ ಕೊಟ್ಟು ಬೇಡ ಅಂತ ಕಳಿಸಿದ್ದಾನೆ. ಇದಕ್ಕೆ ಏನು ಹೇಳ್ತೀಯ ನೀನು ಎಂದು ಉಸ್ಸಪ್ಪ ಎಂದು ತಾವು ಮಾಡಿದ ಪ್ಲ್ಯಾನ್ ಎಲ್ಲವೂ ನೀರಿನಲ್ಲಿ ಹೋಮವಾದ ಕಥೆಯನ್ನು ಆರೋಹಿ ಹತ್ತಿರ ಬಿಡಿಸಿ ಹೇಳ್ದ. ಆರೋಹಿ ಕೋಪದಲ್ಲಿ, ಅಯ್ಯೋ, ಇನ್ನು 2 ವಾರ ಕಣೋ, ಮಗು ಇಲ್ಲೇ ಹುಟ್ಟಿದ್ರೆ ಹೇಗೆ? ನಿಜ, ನನಗೆ ತುಂಬ ಹೊಟ್ಟೆ ನೋವು. ಈಗಲೇ ಶುರುವಾಗೋ ಹಾಗೆ ಆಗ್ತಿದೆ. ಅಜ್ಜ, ಅಜ್ಜಿ, ಅತ್ತೆ, ಮಾವ, ಅಮ್ಮ ಎಲ್ಲರನ್ನೂ ನೋಡಬೇಕು ನಾನು, ಪ್ಲೀಸ್ ಎಂದು ಕೂಗಾಡಿದ್ಲು. ರಾಹುಲ್ ಗಾಬರಿಯಲ್ಲಿ ತನ್ನ ಕೆಲಸ ಬಿಟ್ಟು ಕಾರ್ ಕೀಯನ್ನು ಹಿಡಿದು, ಹುಚ್ಚ ನಿನಗೆ? ಆರೋಹಿ, ಕಾಮ್ ಡೌನ್ ಪ್ಲೀಸ್, ತುಂಬ ಟೆನ್ಷನ್ ತೊಗೋಬೇಡ. ಯಾಕೀಗ ಆಡ್ತಾ ಇದೆಯಾ? ಹೊಟ್ಟೆಲಿ ಮಗು ಇದೆ ಕಣೆ, ಮೊದಲು ಜೋರಾಗಿ ಉಸಿರಾಡು ಮೊದಲು. ಆಯಿತು, ನಾನು ಪ್ರಾಮಿಸ್ ಮಾಡ್ತೀನಿ. ಅರ್ಜುನ್, ನೀನು ಇಂಡಿಯಾಗೆ ಹೋಗ್ತೀರಾ, ನಾನು ಕೂಡ ನಿಮ್ಮ ಜೊತೆ ಬರ್ತೀನಿ. ಈಗ ಹತ್ತು ಕರೆದು ಹೆಚ್ಚು ಕಡಿಮೆ ಮಾಡ್ಕೋಬೇಡ ಚಿನ್ನಮ್ಮ ಪ್ಲೀಸ್ ಎಂದು ಕಾರ್ ಡೋರ್ ತೆಗೆದು ಮೊಬೈಲ್ ಕಾಲ್ ಕಟ್ ಮಾಡಿ ಸೀಟ್ ಬೆಲ್ಟ್ ಹಾಕ್ಕೊಂಡು ಫಾಸ್ಟಾಗಿ ಡ್ರೈವ್ ಮಾಡುತ್ತಾ ಅರ್ಜುನ್ ಕೆಫೆಯ ಬಳಿ ಹೋಗಿದ್ದ. ಡಾಕ್ಟರ್ ಮೊದಲೇ ಅವಳ ಬೇಬಿಗೆ ಪ್ರಾಬ್ಲಮ್ ಇದೆ ಅಂದಿದ್ದು ನೆನಪಿತ್ತು. ಸ್ವಾತಿ ವಿಷ ಹಾಕಿದ ಹಾಲನ್ನು ಆರೋಹಿ ಕುಡಿದು ಕೂಡ ಮಗು ಬದುಕಿತ್ತು. ಆದರೆ ಅದರಿಂದ ಆದ ಪರಿಣಾಮ ಈಗ ಆರೋಹಿಗೆ ಪ್ರಸವದ ಸಮಯದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಎಂದು ಭಯ ಶುರುವಾಗಿತ್ತು. ಕಾರನ್ನು ಪಾರ್ಕ್ ಮಾಡಿ ಕೆಫೆ ಒಳಗೆ ಬಂದ.
ಅರ್ಜುನ್ ಕಸ್ಟಮರ್ಸನ್ನು ಮಾತನಾಡಿಸ್ತಿರುವಲು ತನ್ನ ಗೆಳೆಯನನ್ನು ನೋಡಿ ಅತ್ತ ಕಡೆ ಬಂದ. ಏನಾಯಿತು ರಾಹುಲ್, ಯಾಕೆ ಎನ್ನಲು ಅವನು ಅವನ ಹತ್ರ ಏನನ್ನು ಮಾತಾಡದೆ ಕೋಪದಲ್ಲಿ ಕ್ಯಾಬಿನ್ ಕಡೆ ಹೋಗಿದ್ದ. ಉಸಿರು ಬಿಡುತ್ತಾ ಜೋರಾಗಳುತ್ತಾ ಹೊಟ್ಟೆ ಹಿಡಿದು ಒದ್ದಾಡ್ತಿದ್ದ ಆರೋಹಿ ಬಳಿಗೆ ಓಡ್ ಹೋದ. ಅರ್ಜುನ್ ಕೂಡ ಭಯದಲ್ಲಿ ಆರೋಹಿ ಏನಾಯಿತು ಎಂದು ನೋಡಲು ಅವನ ಹೃದಯ ನಿಂತು ಹೋದಂತಾಗಿತ್ತು. ಒದ್ದಾಡ್ತಿದ್ದ ಆರೋಹಿಯನ್ನು ನೋಡಿ ಭಯದಲ್ಲಿ ರಾಹುಲ್ ಅವಳ ಕೈ ಉಜ್ಜುತ್ತಾ ಅರ್ಜುನ್ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣವಾ, ನನಗೆ ಯಾಕೋ ಭಯ ಆಗ್ತಿದೆ ಅನ್ನಲು ಆರೋಹಿ ಕೈ ತೋರಿಸುತ್ತಾ ಬೇಡ, ನಾನೆಲ್ಲೂ ಬರಲ್ಲ, ಇಲ್ಲೇ ಸಾಯ್ತೀನಿ ಎಂದು ಕೂಗಲು ಅರ್ಜುನ್ ಕೋಪದಲ್ಲಿ ಬೈದಿದ್ದ. ನಿಂಗೇನು ಹುಚ್ಚ ಆರೋಹಿ, ಬಾ ಹೋಗೋಣ, ಸಾಕು ನಿನ್ನ ಡ್ರಾಮಾ, ಪ್ಲೀಸ್ ಆರಾಮಾಗಿ ಉಸಿರು ತಗೋ, ನಮ್ಮ ಪಾಪು ಇದೆ ನೋಡು, ನೀನು ಹೀಗಾಡಿದ್ರೆ ಕಷ್ಟ ಕಣೆ, ಈಗೇನಾಯ್ತು ನಿಂಗೆ ಎಂದು ಅವಳ ತೊಳಲಾಟ ನೋಡಿ ಭಯದಲ್ಲಿ ಕೇಳ್ದ. ಭಾರತಕ್ಕೆ ಹೋಗಬೇಕು ಪ್ಲೀಸ್ ಎಂದು ಮಗು ಥರ ಮುಖ ಮಾಡಿ ಬೇಡಿದವಳ ನಾಟಕ ಅರಿತಾ ಇಬ್ಬರು ಉಸ್ಸಪ್ಪ ಅಂತ ಉಸಿರು ಬಿಟ್ಟರು. ಅವಳಿಗೇನೋ ಆಗಿದೆ ಅನ್ನೋ ಭಯದಲ್ಲಿ ಇಬ್ಬರ ಜೀವ ಬಾಯಿಗೆ ಬಂದಿತ್ತು. ಇಬ್ಬರು ಅವಳನ್ನೇ ನೋಡಿ ಏನು ಈ ರೀತಿ ನಾಟಕ, ತಮಾಷೆನಾ ಆರೋಹಿ ಎಂದು ಹೇಳಲು ಆರೋಹಿ ನಗುತ್ತಾ ಹೂನಾ ಇಲ್ಲಾನಾ ಬೇಗ ಹೇಳಿ ಎಂದು ಮೂತಿ ಉಬ್ಬಿಸಿ ಕುಳಿತಳು. ರಾಹುಲ್ ಅರ್ಜುನ್ ಮುಖವನ್ನು ನೋಡಲು ಅರ್ಜುನ್ ಆರೋಹಿನ ನೋಡುತ್ತಾ ಹ್ಞೂ ಎಂದಿದ್ದ. ಅಬ್ಬಾ ಆರೋಹಿ ಖುಷಿಯಲ್ಲಿ ಕುಣಿಯುತ್ತಾ ಅಲ್ಲಿ ರಾಹುಲ್ ಇರೋದು ಮರೆತು ಅರ್ಜುನ್ ತುಟಿಗೆ ತುಟಿ ಸೇರಿಸಿದ್ಲು. ರಾಹುಲ್ ಕಣ್ಣು ಮುಚ್ಕೊಳ್ತಾ ಹೇ ನೋಡಿ ಇಲ್ಲಿ ನಾನು ಇದ್ದೀನಿ, ಅಬ್ಬಾ ಗಂಡ ಹೆಂಡತಿ ಮಧ್ಯೆ ನಾನು ಯಾಕೆ ಎಂದು ಹೋಗ್ತಿದ್ದವನ ಕೈಯನ್ನು ಹಿಡಿದು ಆರೋಹಿ ಅವನನ್ನು ಗಟ್ಟಿಯಾಗಿ ಅಪ್ಕೊಂಡ್ಳು. ನೀನು ಇಲ್ಲದೆ ಹೇಗೋ, ನೀನು ನನ್ನ ಬೆಸ್ಟ್ ಫ್ರೆಂಡ್ ಎಂದು ಅವನ ಹಣೆಗೆ ಚುಂಬಿಸಿದ್ಲು. ಅಂತೂ 3 ಜನ ಮಾತಾಡ್ತಾ ಊಟ ಮಾಡಿ ಮುಗಿಸಿದ್ರು. ಗಾರ್ಡನ್ ನೋಡ್ತಾ ನಿಂತ ಆರೋಹಿಯ ಹೊಟ್ಟೆಯನ್ನು ಅಪ್ಪಿ ಅವಳ ಭುಜದ ಮೇಲೆ ಮೊಗವನ್ನು ಇಟ್ಟ ಅರ್ಜುನ್, ಚಿನ್ನ ಏನೇ ಯೋಚನೆ ಮಾಡ್ತಿದ್ಯಾ, ಎಕ್ಸಾಮ್ ಚೆನ್ನಾಗಿ ಬರ್ತಿದ್ಯಾ, ನೆಕ್ಸ್ಟ್ ಇಲ್ಲೇ ಜಾಬ್ ಸಿಗುತ್ತೆ, ನಿನ್ನ ಕನಸನ್ನು ಸಾಧ್ಯವಾದಷ್ಟು ಪೂರ್ಣ ಮಾಡಿರುವೆ ಎಂದು ಹೆಮ್ಮೆಯಿಂದ ಅವಳ ಕೆನ್ನೆಗೆ ತನ್ನ ಕೆನ್ನೆಯನ್ನು ಉಜ್ಜಿದ. ಮುಸ್ಸಂಜೆಯ ಸೂರ್ಯ ಸರಿದು ಕತ್ತಲು ಆವರಿಸಲು ತನ್ನ ಎದುರಿಗಿದ್ದ ಗ್ಲಾಸ್ ಕಿಟಕಿಯಿಂದ ಹೊರಗಡೆಯ ಚಳಿಯ ತಂಪಾದ ಗಾಳಿಗೆ ಅವನ ಅಪ್ಪುಗೆ ಹಿತವೆನಿಸಿತ್ತು. ಆದರೆ ಇಲ್ಲೊಂದು ಕೊರತೆ ಇತ್ತು. ಪ್ರತಿ ಸಲ ಅರ್ಜುನ್ ಅವಳನ್ನು ಮುಟ್ಟುತ್ತಾ ಇನ್ನು ಯಾವುದೋ ಒತ್ತಡಕ್ಕೆ ಒಳಗಾಗಿ ಅದನ್ನು ಮರೆಯಲು ಆರೋಹಿಯನ್ನು ಆತುಕೊಂಡಿದ್ದ. ಹೀಗೆ ಆರೋಹಿಗೆ ಅನಿಸಲು ಶುರುವಾಗಿತ್ತು. ಆದರೂ ಅವನ ಮನಸ್ಸಿನ ನೋವು ಎಲ್ಲವೂ ಬೇಗ ವಾಸಿ ಮಾಡಲಿ ಎಂದುಕೊಂಡು ಸುಮ್ಮನಾಗ್ತಿದ್ಲು. ಹೊಟ್ಟೆ ಸವರ್ತಿದ್ದ ಅರ್ಜುನ್ ಕೈಗೆ ಮಗುವಿನ ಸ್ಪರ್ಶ ಗೊತ್ತಾಗಲು ನಗುತ್ತಾ ಮತ್ತಷ್ಟು ಮುಟ್ಟ. ಅವಳು ಅವನ ನಗುಮುಖವನ್ನು ನೋಡುತ್ತಾ ಟೈಮ್ ಆಯಿತು, ಹೊರಡೋಣವಾ, ಲಿಲಿ ಪಾಪ ಡಿನ್ನರ್ಗೆ ಕಾಯ್ತಿರ್ತಾಳೆ ಅನ್ನಲು ಅರ್ಜುನ್ ಅವಳ ನೀರಸವದನ ನೋಡಿ ಹೋಗ್ತಿದ್ದವಳ ಕೈ ಹಿಡಿದು ನಿಲ್ಲಿಸಿದ. ಅವಳು ತಿರುಗಿ ಕೈ ಬಿಡು ಎಂದು ಕಣ್ಣಲ್ಲೇ ಕೇಳಿದ್ಲು. ಅರ್ಜುನ್ ತನ್ನ ಮೊಬೈಲಲ್ಲಿ ಐ ಲವ್ ಯು ಕಣೆ ಹಾಡು ಹಾಕಲು ಆರೋಹಿ ನಗ್ತಾ ಇಬ್ಬರು ಕೈ ಹಿಡಿದು ಪುಟ್ಟ ಪುಟ್ಟ ಸ್ಟೆಪ್ ಹಾಕಲು ಆರೋಹಿ ಅವನ ತೋಳಿನ ಆಸರೆಗೆ ಕರಗ್ತಿದ್ಲು. ಅರ್ಜುನ್ ಅವಳನ್ನು ತನ್ನ ತೋಳಿನಲ್ಲೆತ್ಕೊಂಡು ಇವತ್ತು ರಾತ್ರಿ 12ಕ್ಕೆ ನಿನಗೆ ಸ್ಪೆಷಲ್ ಸರ್ಪ್ರೈಸ್, ಸೊ ಮನೆಗೆ ಹೋಗ್ತಾ ಇಲ್ಲ, ಇಲ್ಲೇ ಕೆಫೆಯ ರೂಮ್ನಲ್ಲಿರಬೇಕು ಎಂದು ಹೇಳ್ದ. ಆರೋಹಿ ದೊಡ್ಡ ಕಣ್ಣು ಬಿಟ್ಟು ರೀ ಏನು ಸರ್ಪ್ರೈಸ್ ಹೇಳಿ ಪ್ಲೀಸ್ ಅನ್ನಲು ಆರೋಹಿ ಕೈಗೆ ತಂದ ಕೆಂಪು ಸೀರೆ ಮತ್ತು ಬ್ಲೌಸ್ ಕೊಡುತ್ತಾ ಇದನ್ನು ಉಟ್ಕೊಂಡ ಮೇಲೆ ರೂಮಿಗೆ ಬಾ, ಕಾಯ್ತಾ ಇರ್ತೀನಿ ಎಂದು ಹೊರಗೋಗಿದ್ದ. ಆರೋಹಿ ಆ ಸೀರೆಯನ್ನು ನೋಡಿ ಕಣ್ಣು ಕೆಂಪಾಗಿಸ್ಕೊಂಡಿದ್ಲು. ಆಗ ಅವಳ ಮೊಬೈಲ್ಗೆ ಕಾಲ್ ಬಂದಿತ್ತು. ಸಂತೋಷದಿಂದ ಮಾತನಾಡಿದವಳಿಗೆ ಆ ಕಡೆಯಿಂದ ಬಂದ ವಿಷಯವನ್ನು ಕೇಳಿ ಕಣ್ಣೀರು ಹೇಳದೆ ಅವಳ ಕೆನ್ನೆ ಮೇಲೆ ಇಳಿದಿತ್ತು. ಫೋನ್ ಇಟ್ಟು ಈ ವಿಷಯ ಹೇಗಾದರೂ ಅರ್ಜುನ್ಗೆ ಹೇಳಲೇಬೇಕು ಎಂದು ತೀರ್ಮಾನ ತೆಗೆದುಕೊಂಡ್ಳು.
ಆದರೆ ಅರ್ಜುನ್ ಕೋಪಕ್ಕೆ ಆರೋಹಿ ಮತ್ತೆ ಗುರಿಯಾಗ್ತಾಳಾ? ನೋಡೋಣ, ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.